ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಕ್ಯಾನ್ವಾಸಲ್ಲಿ ಚೂಡಿ ನೆಕ್ಕನ್ನು ಕಟ್ ಮಾಡೋದು ಹೇಗೆ, ಹಿಂದೆ ಮುಂದೆ ನೆಕ್ಕನ್ನು ನಾವು ಹೇಗೆ ಕಟ್ ಮಾಡೋದು, ಬಟ್ಟೆಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆದರೂ ಹಾಗೆ ಹೋಗಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ. ನಿಮಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ದು ನಿಮಗೆ ಹೇಳ್ತಾ ಇದ್ದೆ ಅಲ್ವಾ. ಈಗ ಬಿಜಾಪುರದ ಜನತೆಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ, ಇವರ ಕವಿತಾ ಎಂಟರ್ಪ್ರೈಸಸ್ಸಿನ ಮತ್ತೊಂದು ಶೋರೂಮ್ ನಿಮಗಾಗಿ ಬಿಜಾಪುರದಲ್ಲಿ ಓಪನ್ ಆಗಿದೆ. ಅದರ ಹೆಸರು ಹೀರಾ ಎಂಟರ್ಪ್ರೈಸಸ್ ಅಂತ. ನಾನು ಇದನ್ನು ನಿಮಗೆ, ಇವರ ಅಡ್ರೆಸ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಈ ರೀತಿಯ ಮೆಟೀರಿಯಲ್ಸ್ಗಳನ್ನ ಆನ್ಲೈನಲ್ಲಿ ತರಿಸ್ಕೊಬೇಕು ಅಂದರೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೀವು ಬಿಜಾಪುರದಲ್ಲೇ ಏನಾದ್ರು ಇದ್ದೀರಾ ಅಂತಾದರೆ ನೀವು ಅಂಗಡಿಗೆ ಹೋಗಿ ಕೂಡ ತರ್ಬೋದು. ಈಗ ನಾವು ನೆಕ್ಕನ್ನು ಹೇಗೆ ಕಟ್ ಮಾಡಬೇಕು, ಹೇಗೆ ಅಳತೆ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟು ಹೇಳ್ಕೊಡ್ತೀನಿ. ನಾನಿಲ್ಲಿ ಪೇಪರ್ ಕ್ಯಾನ್ವಸನ್ನು ತಗೊಂಡಿದ್ದೀನಿ. ಫಸ್ಟು ಹೀಗೆ ಫೋಲ್ಡ್ ಮಾಡಬೇಕು. ನಾನೀಗ ಒಂದು ಅಂದಾಜಲ್ಲಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಈಗ ನೆಕ್ ಕಟ್ ಮಾಡ್ತಿರೋದು ಅಗಲ 2.25 ಇದೆ. ನೆಕ್ಕಿನ ಅಗಲ 2.25. ನಾನು ಇಲ್ಲಿ ಇಲ್ಲಿ ಫೋಲ್ಡ್ ಮಾಡ್ತಿದ್ದರಿಂದ ನಾನು ಅರ್ಧ ನೆಕ್ಕಿನ ಅಗಲವನ್ನು ತಗೋತಾ ಇದ್ದೀನಿ. 2.25ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮಗೆ ಈಗ ಇಲ್ಲಿ ಕೆಳಗಡೆ ಒಂದು ಲೈನನ್ನು, ಒಂದು ಅರ್ಧ ಇಂಚ್ ಬಿಟ್ಟು ನಾನಿಲ್ಲಿ ಲೈನನ್ನು ಹಾಕ್ಕೊತಾ ಇದ್ದೀನಿ. ಎರಡು ಮುಕ್ಕಾಲಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಈಗ ಕಾಣಿಸ್ತಾ ಇದೆಯಲ್ಲ? ಹಾಂ, ನೋಡಿ, ನಾನಿಲ್ಲೊಂದು ಅರ್ಧ ಇಂಚಿಗೆ ಬಿಟ್ಕೊಂಡು ಹೀಗೆ 2.25ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅವರ ನೆಕ್ಕಿನ ಅಗಲ 2.25 ಇದೆ. ಹಾಗೆ ಇಲ್ಲಿಂದ ಅಳತೆ ತಗೊಂಡು ಅವರ ನೆಕ್ಕಿನ ಉದ್ದ 6 ಇಂಚು ಇದೆ. ಪ್ಲಸ್ ನಮಗೆ ಫೋಲ್ಡಿಂಗ್ ಸ್ಟಿಚಿಂಗಿಗೆ ಬೇಕಲ್ಲ ಅಂದ್ಕೊಂಡು ಅರ್ಧ ಇಂಚನ್ನ ಇಲ್ಲಿ ಇಡ್ತಾ ಇದ್ದೀನಿ, 6.25. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿಗೂ ಕೂಡ ಒಂದು ಲೈನನ್ನು ಹಾಕ್ಕೋಬೇಕು. ಆಮೇಲೆ ಈಗ ಮತ್ತೆ ಒಂದು 1/4 ಇಂಚಿಗೆ ನಾವು ಮತ್ತೆ ಮೇಲ್ಗಡೆ ಒಂದು ಲೈನನ್ನು ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ನಾನು 2.25ಗೆ ಮಾರ್ಕನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಮೇಲ್ಗಡೆನೂ ಒಂದು ಅಂದಾಜಲ್ಲಿ 2.25ಗೆ ಮಾರ್ಕನ್ನು ಹಾಕ್ಕೋಬೇಕು. ಇದು ನಾವು ಮಾರ್ಕ್ ಹಾಕ್ಕೊಂಡಿದ್ದು ಮುಂಭಾಗಕ್ಕೆ, ಇದು ನಾವು ಮಾರ್ಕ್ ಹಾಕ್ಕೊಂಡಿದ್ದು ಹಿಂಭಾಗಕ್ಕೆ. ಈಗ ಹಿಂದಿನ ನೆಕ್ಕಿನ ಉದ್ದನೂ ಕೂಡ ಅವರು 6 ಸಾಕು ಅಂತ ಹೇಳಿದ್ದಾರೆ. ಮತ್ತು ಅರ್ಧ ಇಂಚು ನಮಗೆ ಹೊಲಿಯೋಕ್ಕೋಸ್ಕರ. ಈಗ ಈ ಲೈನಿಂದ ಈ ಲೈನ್ವರೆಗೂ ಕೂಡ ಒಂದು ಉದ್ದ ಲೈನನ್ನು ಎಳೆದ್ಬಿಡಬೇಕು. ನೋಡಿ, ನಾನು ಇಲ್ಲಿ ಒಂಚೂರು ಆ ಕಡೆ
ಕಡೆ ಹೋಗಿದೆ, ನನಗೆ ಡೌಟ್ ಆಗ್ಬಿಡ್ತು ಒಂದ್ಸರಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಕಟ್ ಮಾಡ್ಕೊಂಬಿಡೋಣ. ನಮಗೆ ನೆಕ್ಕಿನ ಡಿಸೈನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ಇದು ಮುಂಭಾಗ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಹಿಂಭಾಗ. ನಮಗೆ ಎರಡು ಅಳತೆನೂ ಸೇಮ್ ಇರೋದಕ್ಕೋಸ್ಕರ ನಾವೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿರಲ್ಲ. ಈಗ ನಮಗೆ ಏನು ನೆಕ್ ಡಿಸೈನ್ ಬೇಕು ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡ್ಕೋಬೇಕು. ನಾನಿಲ್ಲಿ ಸುಮ್ಮನೆ ಒಂದು ಡಿಸೈನನ್ನು ಬಿಡಿಸ್ತೀನಿ. ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ, ಹೇಗೆ ಕ್ಯಾನ್ವಾಸಲ್ಲಿ ನೆಕ್ಕನ್ನು ಕಟ್ ಮಾಡಬೇಕು ಅಂತ. ನಾವು ಇಲ್ಲಿ ತುಂಬ ಹೀಗೆ ಒಳಗಡೆ ತಗೋಬಾರ್ದು. ಇಲ್ಲಿ ಯಾಕೆ ಅಂತಂದರೆ ನಮಗೆ ಇಲ್ಲಿ ಶೋಲ್ಡ್ರು ತುಂಬ ಕಟ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ನಾವು ಇಲ್ಲಿಗೆ ಸೇರಿಸ್ಕೊಂಡ್ಬಿಡ್ಬೇಕು. ಇಷ್ಟು ಒಂದು ಸೈಡಲ್ಲಿ ನಾವು ಡಿಸೈನನ್ನು ಬಿಡಿಸ್ಕೋಬೇಕು. ಈಗ ಏನು ಮಾಡಬೇಕು ಅಂದರೆ ಈ ಲೈನಿಂದ ಈ ಡಿಸೈನ್ ಏನಿದೆಯೋ ಅಲ್ಲಿಗೆ ಸೇಮ್ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ ಮಾಡ್ಕೊಬಿಡಬೇಕು. ಹಾಗೆ ನಮಗೆ ಇಲ್ಲೇನು ಇಷ್ಟು ಎಕ್ಸ್ಟ್ರಾ ಏನು ಬೇಕಾಗಿರೋದಿಲ್ಲ, ಅದಕ್ಕೋಸ್ಕರ ಇಲ್ಲೂ ಕರೆಕ್ಟಾಗಿ ಇಟ್ಕೊಂಡು ಇಲ್ಲೂ ಕೂಡ ನೀವು ಕಟ್ ಮಾಡ್ಕೊಬಿಡ್ಬೋದು. ಈಗ ನಮಗೆ ನೆಕ್ ರೆಡಿ ಆಯಿತು. ನಾನಿಲ್ಲಿ ಸಿಂಪಲ್ ನೆಕ್ಕನ್ನು ಮಾಡ್ಕೊಂಡಿದ್ದೀನಿ. ನಮಗೆ ಹಿಂದ್ಗಡೆ ಅವರು ಚೌಕನೇ ಇರಲಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಏನು ಮಾರ್ಕನ್ನು ಹಾಕಿದ್ದೀವೋ ಅದಕ್ಕೇ ಇಲ್ಲಿ ಕಟ್ ಮಾಡಿದ್ರೆ ಆಯಿತು. ನೋಡಿ, ನಮಗೆ ಈಗ ಚೌಕ ನೆಕ್ ಕೂಡ ರೆಡಿ ಆಯಿತು. ಇದನ್ನು ನಾವು ಚೂಡಿಯ ಬಟ್ಟೆಗೆ, ನಾನಿಲ್ಲಿ ಬಟ್ಟೆ ಸ್ವಲ್ಪ ಕಡಿಮೆ ಬಿತ್ತು ಅಂತ ಅಂದ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ತೊಗೊಂಬಂದೆ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲ ನೀವು ಲೈನಿಂಗ್ ಹಾಕೋದಿದ್ರೆ ಲೈನಿಂಗ್ ಕ್ಲಾತನ್ನು ಯೂಸ್ ಮಾಡ್ಬೋದು. ನಾನು ಈ ಚೂಡಿಗೆ ಲೈನಿಂಗನ್ನು ಹಾಕ್ತಾ ಇಲ್ಲ. ನಾನು ನಿಮಗೆ ಬಹಳ ಹಿಂದೆಯೇ ಇದರ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೆ. ನಾನು ಇವತ್ತು ಸ್ಟಿಚಿಂಗಿನ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಈಗ ಹೀಗೆ ಇಟ್ಕೊಂಡು ಒಂದು ನಾರ್ಮಲ್ಲಾಗಿ ಹೀಗೆ ಇಟ್ಕೋಬೇಕು ಫಸ್ಟು. ಆಮೇಲೆ ಫಸ್ಟು ನಾವು ಹೇಗೆ ಐರನ್ ಮಾಡಬೇಕು ಅಂತಂದರೆ, ಫಸ್ಟ್ ಹೀಗಿಟ್ಕೊಂಡು ಒಂದು ಸೈಡಿನ ಪಾರ್ಟನ್ನು ನಾವೀಗ ನಮಗೆ ಕ್ಯಾನ್ವಸ್ ಹೇಗೆ ಬಟ್ಟೆ ಮೇಲೆ ಅಂಟುತ್ತೆ ಅಂತಂದರೆ, ಒಂದು ಸೈಡಿಗೆ ಫಸ್ಟು ನಾವು ಹೀಗೆ ಐರನ್ ಮಾಡಬೇಕು. ಐರನ್ ಮಾಡಿ ಆದಮೇಲೆ ಹೀಗೆ ಇಟ್ಕೋಬೇಕು. ನಮಗೆ 2.25 ಅಂದರೆ ನಮಗೆ ಬೇಕಾಗಿರೋದು 5.25ಗೆ ಹೀಗೆ ಬರೋ ರೀತಿಯಾಗಿ ಹೀಗಿಟ್ಕೊಂಡು ಈ ಕಡೆ ಪಾರ್ಟನ್ನು ಐರನ್ ಮಾಡ್ಕೋಬೇಕು. ನಾನು ನಿಮಗೆ ಈಗ ಹೇಗೆ ಐರನ್ನನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನೀಗ ಐರನ್ ಬಾಕ್ಸನ್ನು ಹೀಟ್ ಮಾಡ್ಕೊಂಡ್ಬಂದಿದ್ದೀನಿ. ಈಗ ಫಸ್ಟು ನಮಗೆ ಒಂದು ಸೈಡಿನ ನೆಕ್ಕನ್ನು ನಾವು ಐರನ್ ಮಾಡ್ಕೋಬೇಕು. ಹಾಗೆ ನಾವು ಈ ರೀತಿಯಾಗಿ ಮತ್ತೊಂದು ಸೈಡನ್ನು ಐರನ್ ಮಾಡ್ತೀವಿ ಅಂದಾಗ ನಾವೇನು ಮಾಡಬೇಕು, ಹೀಗೆ ಟೇಪನ್ನು ಇಟ್ಟು ನಮಗೆ ನೆಕ್ಕಿನ ಅಗಲ ಎಷ್ಟಿದೆ ಅಂತ ನೋಡ್ಕೋಬೇಕು. 5.25 ಇಂಚು ನಾವೆಂದರೆ 2.25ಗೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ 5.25 ಇಂಚಿಗೆ ನಾವಿಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಫಸ್ಟು ಇದನ್ನು ಅಂಟಿಸ್ಕೊಬಿಡ್ಬೇಕು. ಆಮೇಲೆ ಈ ಕಡೆ ಐರನ್ ಮಾಡ್ಕೋಬೇಕು. ನೋಡಿ, ನಮಗೆ ಈಗ ನೆಕ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು.
ಮತ್ತು ಇದು ಕೂಡ ಒಂದೇ ಹೈಟಲ್ಲಿ ಬರಬೇಕು. ನಮಗೆ ಇದೇನಾದರೂ ವ್ಯತ್ಯಾಸ ಆಯಿತು ಅಂತಾದರೆ ಕರೆಕ್ಟ್ 5.25 ಇಂಚ್ ಬಂದಿದೆ. ನಮಗೆ ಇದೇನಾದ್ರು ವ್ಯತ್ಯಾಸ ಆಯಿತು ಅಂತ ಆದರೆ ನಮಗೆ ನೆಕ್ಕು ಕೂಡ ಹಿಂದೆ ಮುಂದೆ ವ್ಯತ್ಯಾಸ ಬರುತ್ತೆ, ಶೋಲ್ಡರ್ ಜಾರೋ ಪ್ರಸಂಗ ಕೂಡ ಇರುತ್ತೆ. ನಾವೀಗ ಹಿಂದ್ಗಡೆ ನೆಕ್ಕನ್ನು ಕೂಡ ಮತ್ತೊಂದು ಬಟ್ಟೆಗೆ ಇದೇ ರೀತಿಯಾಗಿ ಐರನ್ನನ್ನು ಮಾಡ್ಕೋಬೇಕು. ಈಗ ನಿಮಗೆ ಐರನ್ ಮಾಡೋದು ಗೊತ್ತಾಯಿತು ಅಲ್ವಾ ಫ್ರೆಂಡ್ಸ್? ನೋಡಿ, ನಮಗೆ ಈ ಕಡೆಯೂ ಕೂಡ ಐರನ್ ಆಗಿದೆ. ಅಂದರೆ ಹಿಂಭಾಗ ಇದು ಕೂಡ 5.25 ಇಂಚು ಇದೆ. ನಮಗೆ ಈ ಅಳತೆ ಮಾತ್ರ ವ್ಯತ್ಯಾಸ ಆಗಲೇಬಾರ್ದು. ನಾನು ನಿಮಗೆ ಒಂದು ಅಂಶವನ್ನು ಹೇಳಲೇ ಇಲ್ಲ, ಐರನ್ ಮಾಡ್ಕೊಬೇಕು ಅಂದೇ ಸರಿ. ನೋಡಿ, ಕ್ಯಾನ್ವಾಸಲ್ಲಿ ಈಗ ಈ ಕಡೆ ಶೈನಿಂಗ್ ಕಾಣಿಸ್ತದೆ, ಸ್ವಲ್ಪ ಕಾಣಿಸ್ತದೆ, ಗೊತ್ತಾಗ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ಈ ಕಡೆ ನಾರ್ಮಲ್ ಶೀಟ್ ಇದ್ದಂಗೆ ಇದೆ, ಈ ಕಡೆ ಒಂದು ಸ್ವಲ್ಪ ಶೈನಿಂಗ್ ಬರುತ್ತೆ. ಅಂದರೆ ಲೈಟಿಗೆ ಅಷ್ಟು ಫೋಕಸ್ ಆಗ್ತಾ ಇಲ್ಲ. ಹಾಂ, ಈಗ ಕಾಣಿಸ್ತಾ ಇದೆ ನೋಡಿ. ಈ ಪಾರ್ಟಲ್ಲಿ ಅದು ಗಮ್ ಆಗಿರುತ್ತೆ, ಇದು ಐರನ್ ಮಾಡಿದರೆ ಅಂಟ್ಕೊಳ್ಳುತ್ತೆ. ಆ ಪಾರ್ಟು ನಮ್ಮ ಬಟ್ಟೆ ಮೇಲೆ ಬರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.